ಸೊ ಮ್ಯಾಚ್ ಮಾತ್ರ ಸಖತ್ತಾಗಿತ್ತು. ಬಟ್ ಎಲ್ರಿಗೂ ಒಂದು ಕ್ವಶನ್ ಆಯ್ತಾ, ನಿಮ್ಮೆಲ್ರಿಗೂ ಒಂದ್ ಕಡೆ ಅನ್ಸಿರುತ್ತೆ ಈ ಮ್ಯಾಚ್ ಭಾರತದ ಕೈಯಿಂದ ತಪ್ಪೋಗುತ್ತೇನೋ ಅಂತ. ಯಾವಾಗ ಅಂತ ಹೇಳಿದ್ರೆ, ನಾವ್ ಯಾವಾಗ 2-3 ವಿಕೆಟ್ ಕಳ್ಕೊಂತೀವಿ ಅವಾಗ ರನ್ ಸ್ಲೋ ಆಗುತ್ತೆ, ಅಲ್ಲಿ ನ್ಯೂಜಿಲೆಂಡ್ ಕಮ್ ಬ್ಯಾಕ್ ಮಾಡ್ತಾರೇನೋ ಅಂತ ಎಲ್ರಿಗೂ ಒಂಥರ ಅನ್ಸಿತ್ತು. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಪುತ್ತು ಚೋನು ಚಾನಲ್. ಎಲ್ಲರೂ ಹೆಂಗಿದ್ರೆ ಸೂಪರ್ ಆಗಿದ್ರ ಅನ್ಕೊಂತೀನಿ. ಇನ್ನೊಂದು ವಿಡಿಯೋಗೆ ಸ್ವಾಗತ. ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಏನಾದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಬನ್ನಿ. ವಿಡಿಯೋನ ಶುರು ಮಾಡೋಣ. ರಿಲ್ಯಾಕ್ಸ್ ಗುರು, ರಿಲ್ಯಾಕ್ಸ್ ಮೂಡು. ಯಾಕಂತ ಹೇಳಿದ್ರೆ ಆ ಫೈನಲ್ದೇನ್ ಟೆನ್ಷನ್ ಇತ್ತು, ಇಂಡಿಯಾ ಗೆಲ್ಲುತ್ತೋ ಇಲ್ವೋ ಅನ್ನೋದು ಮುಗೀತು. ನಮ್ಮ ಭಾರತ ವಿನ್ ಆಗಿದೆ ಚಾಂಪಿಯನ್ಸ್ ಟ್ರೋಫಿ 2025ನ. ಸೊ ಭಾರತ ವಿನ್ ಆಗಿ ಇವಾಗ ಪಾರ್ಟಿ ಗಿರ್ಟಿ ಎಲ್ಲ ಮಾಡ್ತಿರ್ಬೋದು. ಬಟ್ ನನ್ನ ವಿಡಿಯೋ ಲೇಟ್ ಆಗಿ ಬರ್ತಿದೆ, ಯಾಕಂತ ಹೇಳಿದ್ರೆ ಸ್ವಲ್ಪ ಕೆಲಸ ಇತ್ತು. ನೈಟ್ ಲೇಟ್ ಆಗಿರೋದ್ರಿಂದ ಅವಾಗಲೇ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಬಟ್ ಎನಿವೇ, ಕಂಗ್ರ್ಯಾಚುಲೇಷನ್ಸ್ ಟು ಟೀಮ್ ಇಂಡಿಯಾ. ಸೂಪರ್ ಆಗಿರೋ ಪರ್ಫಾರ್ಮೆನ್ಸು ನಮ್ಮ ಭಾರತದ ಕಡೆಯಿಂದ. ಅನ್ಡಿಫೀಟೆಡ್ ವಿಕ್ಟ್ರಿ ಅಂತ ಹೇಳಿದ್ರೆ, ಯಾವುದು ಮ್ಯಾಚ್ ಸೋಲ್ದೇನೆ ಈ ಟ್ರೋಫಿನ ಗೆದ್ದಿರೋದು ಭಾರತ. ಸೊ ಸತತ 2ನೇ ಸಲ ಈ ಕೆಲಸ ಮಾಡ್ತಿರೋದು ಭಾರತ. ಒನ್ ಆಫ್ ದಿ ಗ್ರೇಟ್ ಟೂರ್ನಮೆಂಟ್. ಆ ಗ್ರೇಟ್ ಟೂರ್ನಮೆಂಟ್ ಅಲ್ಲಿ ನಾವು ಟ್ರೋಫಿ ಹೊಡೆದಿರೋದು. ಸೊ ಮ್ಯಾಚ್ ಮಾತ್ರ ಸಖತ್ತಾಗಿತ್ತು. ಬಟ್ ಎಲ್ರಿಗೂ ಒಂದು ಕ್ವಶನ್ ಆಯ್ತಾ, ನಿಮ್ಮೆಲ್ರಿಗೂ ಒಂದ್ ಕಡೆ ಅನ್ಸಿರುತ್ತೆ ಈ ಮ್ಯಾಚ್ ಭಾರತದ ಕೈಯಿಂದ ತಪ್ಪೋಗುತ್ತೇನೋ ಅಂತ. ಯಾವಾಗ ಅಂತ ಹೇಳಿದ್ರೆ, ನಾವ್ ಯಾವಾಗ 2-3 ವಿಕೆಟ್ ಕಳ್ಕೊಂತೀವಿ ಅವಾಗ ರನ್ ಸ್ಲೋ ಆಗುತ್ತೆ, ಅಲ್ಲಿ ನ್ಯೂಜಿಲೆಂಡ್ ಕಮ್ ಬ್ಯಾಕ್ ಮಾಡ್ತಾರೇನೋ ಅಂತ ಎಲ್ರಿಗೂ ಒಂಥರ ಅನ್ಸಿತ್ತು. ಬಟ್ ಎನಿವೇ, ಚೆನ್ನಾಗಿ ಆಡಿದ್ರು ನಮ್ಮ ಕಡೆಯವರು. ಮ್ಯಾಚ್ನ ಅವರು ಕೊಟ್ಟಿಲ್ಲ. ಸೊ ಕಂಪ್ಲೀಟ್ ಮ್ಯಾಚ್ನ ಸ್ಟೋರಿ ನೋಡ್ಬೇಕಂತ ಹೇಳಿದ್ರೆ, ರೋಹಿತ್ ಶರ್ಮಾ ಒಂದು ಟಾಸ್ ಕೂಡ ವಿನ್ ಆಗಿಲ್ಲ ಆಯ್ತಾ ಈ ಕಂಪ್ಲೀಟ್ ಚಾಂಪಿಯನ್ಸ್ ಟ್ರೋಫಿಲಿ. ಸೊ ಇವಾಗ್ಲೂ ಈ ಸಲನು ಚಾಂಪಿಯನ್ಸ್ ಟ್ರೋಫಿಲಿ ಫೈನಲ್ ಮ್ಯಾಚ್ ಅಲ್ಲಿ ಟಾಸ್ ಸೋತಿ ನ್ಯೂಜಿಲೆಂಡ್ ಅವರು ಚೇಸ್ ಮಾಡಬೇಕಿತ್ತು. ಮಿಸ್ ಆಗಿ ಬ್ಯಾಟಿಂಗ್ ಏನು ತಗೊಂಡ್ರು ಅಂತಾನೆ ಅರ್ಥ ಆಗಿಲ್ಲ. ಜಾಸ್ತಿ ರನ್ ನೋಡ್ಕೊಂಡ್ಬಿಡೋಣ ಅನ್ನೋ ಪ್ಲಾನ್ ಇತ್ತೇನೋ ಅವ್ರದ್ದು. ಸೊ ಅದಕ್ಕೋಸ್ಕರ ತಗೊಂಡ್ರು. ಸೊ ಫಸ್ಟ್ ಬ್ಯಾಟಿಂಗ್ ಬಂದಂತಹ ನ್ಯೂಜಿಲೆಂಡ್, ಅದರಲ್ಲಿ ರಚಿನ್ ರವೀಂದ್ರ ಮತ್ತೆ ಯಂಗ್ ಚೆನ್ನಾಗಿ ಓಪನ್ ಮಾಡಿದ್ರು ಅಂತ ಹೇಳ್ಬೋದು. ಯಂಗ್ ಬೇಗ ಔಟ್ ಆದ್ರೂ ಕೂಡ ರಚಿನ್ ರವೀಂದ್ರ ಒಂದ್ ಕಡೆ ಬಾರಿಸ್ತಾ ಇದ್ರು. ಒಂದು ಕ್ಯಾಚ್ ಅಪಾರ್ಚುನಿಟಿ ಇತ್ತು ರಚಿನ್ ರವೀಂದ್ರದು, ಯಾವಾಗ ನಮ್ಮ ವರುಣ್ ಚಕ್ರವರ್ತಿ ಬೌಲಿಂಗ್ ಮಾಡಿದಾಗ. ಬಟ್ ಅದನ್ನ ನಮ್ಮ ಶ್ರೇಯಸ್ ಅಯ್ಯರ್ ಮಿಸ್ ಮಾಡ್ತಾರೆ. ಅವಾಗ ನಮ್ಗೆಲ್ರಿಗೂ ಅನ್ಸುತ್ತೆ, ಓ ಇವರು ಬಿಗ್ ಕ್ಯಾಚ್ನೇ ಬಿಟ್ಟಿರೋದು, ಇವಾಗ ಇನ್ನ ಸ್ಕೋರ್ ಜಾಸ್ತಿ ಹೊಡಿತಾರೆ ಇವರು ಅನ್ಕೊಳ್ಳೋಷ್ಟ್ರಲ್ಲಿ ವಿಕೆಟ್ನ ಕೊಡ್ತಾರೆ ಕುಲ್ದೀಪ್ ಯಾದವ್ಗೆ. ಸೊ ಫಸ್ಟ್ ವಿಕೆಟ್ ಯಂಗ್ದು ನಮ್ಮ ವರುಣ್ ಚಕ್ರವರ್ತಿ ಗೊತ್ತಲ್ವಾ, ಮಿಸ್ಟ್ರಿ ಸ್ಪಿನ್ನರ್ ತೆಗೆದಿರ್ತಾರೆ. ಅದಾದ್ಮೇಲೆ ಕುಲ್ದೀಪ್ ಯಾದವ್ ನಮ್ಮ ರಚಿನ್ ರವೀಂದ್ರಗೆ ದಾರಿ ತೋರಿಸೋದು ಮನೆಗೆ ಹೋಗಕ್ಕೆ. ಸೊ ಅದಾದ್ಮೇಲೆ ಬ್ಯಾಕ್ ಟು ಬ್ಯಾಕ್ ಒಂದು 3 ವಿಕೆಟ್ ಹೋಯ್ತು ಅಂತ ಹೇಳ್ಬೋದು. ಅದಾದ್ಮೇಲೆ ಸ್ವಲ್ಪ ಹೊತ್ತು ನಿಂತ್ಕೊಂಡು ಆಡಿದ್ದು ಲೇತಮ್ಮು, ಅದರಲ್ಲಿ ಬ್ರೇಸ್ವೆಲ್ ಇಂದ ಒಂದು ಒಳ್ಳೆ ಕಾಂಟ್ರಿಬ್ಯೂಷನ್ ಬಂತು. ಹಿಂಗೋ ಸ್ವಲ್ಪ ಸೇರಿಸಿ ನ್ಯೂಜಿಲೆಂಡ್ 251 ಹೊಡಿತಾರೆ ಗುರು. 251 ಆಗೋದಲ್ಲ ಆಯ್ತಾ, ಅವ್ರದ್ದು ವಿಕೆಟ್ ಹೋಗ್ತಿರೋ ರೇಂಜ್ಗೆ ಬೇಗನೆ ಹೋಗ್ಬೇಕಿತ್ತು. ನಮ್ಮ ಜಡೇಜಾ ಕಡೆಯಿಂದನೂ ವಿಕೆಟ್ಸ್ಗಳು ಬರುತ್ತೆ. ಸೊ ಬೇಗ ಒಂದು 200 ಒಳಗಡೆ ಅಂದ್ಕೊಂಡ್ರೆ 251 ತನಕ ಹೋಗ್ತಾರೆ. ಸೊ 251 ಆದ್ಮೇಲೆ ನಮಗೆ ಓಪನಿಂಗ್ ಚೆನ್ನಾಗಿ ಬರಬೇಕು ಅಂತಾನೆ ಎಕ್ಸ್ಪೆಕ್ಟೇಷನ್ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ. ಯಾಕಂತ ಹೇಳಿದ್ರೆ ಆ ಗ್ರೌಂಡಲ್ಲಿ, ಆ ಪಿಚ್ಚಲ್ಲಿ 251 ಅನ್ನೋದು ಅಷ್ಟು ಈಸಿ ಇಲ್ಲ ಆಯ್ತಾ ಹೊಡಿಯೋಕ್ಕೆ. ಅದು ಚೇಸ್ ಮಾಡ್ತಾ ಇರ್ಬೇಕಂದ್ರೆ ಅಂತೂ ತುಂಬಾನೇ ಕಷ್ಟ. ಸೊ ಅದನ್ನ ಬೆನ್ನಟ್ಟೋಕೆ ಬಂದಿದ್ದು ನಮ್ಮ ರೋಹಿತ್ ಶರ್ಮಾ ಮತ್ತೆ ಶುಭ್ಮನ್ ಗಿಲ್. ಒಂದು ಒಳ್ಳೆ ಪಾರ್ಟ್ನರ್ಶಿಪ್, ಇಡೀ ಕಂಪ್ಲೀಟ್ ಚಾಂಪಿಯನ್ಸ್ ಟ್ರೋಫಿಲಿ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಕೊಟ್ಟರು ಅಂತ ಹೇಳ್ಬೋದು. 100 ರನ್ ಪಾರ್ಟ್ನರ್ಶಿಪ್ ಮಾಡಿದ್ರು ಗುರು, ಏನ್ ಚೆನ್ನಾಗಿತ್ತು ಆಟ. ಅದಾದ್ಮೇಲೆ ನಮ್ಮ ಶುಭ್ಮನ್ ಗಿಲ್ ಔಟ್ ಆಗ್ಬಿಟ್ರು ಬೇಗ. ಅದಾದ್ಮೇಲೆ ಕ್ವಿಕ್ ಆಗಿ 2 ವಿಕೆಟ್ ಹೋಯ್ತು. ಯಾರು ಅಂತ ಹೇಳಿದ್ರೆ ವಿರಾಟ್ ಕೊಹ್ಲಿ ಬರ್ತಿದ್ದಂಗೆ ಔಟ್. ಮತ್ತೆ ರೋಹಿತ್ ಶರ್ಮಾ ಒಂದು ಬ್ಯಾಡ್ ಶಾಟ್, ಬೇಕಾಗಿರ್ಲಿಲ್ಲ ಅನ್ಸುತ್ತೆ ಆ ಶಾಟ್. 70+ ರನ್ ಆದಾಗ ರಚಿನ್ ರವೀಂದ್ರಗೆ ಬಂದು ಸ್ಟೆಪ್ ಔಟ್ ಆಗಿ ಹೊಡೆಯೋಕ್ಕೆ ಟ್ರೈ ಮಾಡ್ತಾರೆ, 6 ಹೊಡೆಯೋಕೆ ಹೋಗ್ತಾರೆ. ಸೊ ಅಲ್ಲಿ ಸ್ಟಂಪಿಂಗ್ ಆಗಿ ಔಟ್ ಆಗಿ ಹೋಗ್ತಾರೆ. ಅದಾದ್ಮೇಲೆ ನಮ್ಗೆ ಸ್ಟಾರ್ಟ್ ಆಗೋದು ಭಯ. ಏನಂತ ಹೇಳಿದ್ರೆ, ಕಷ್ಟ ಇದೆ ಗುರು ಮ್ಯಾಚು, ಇಲ್ಲಿಂದ ಹೋಗೋದು ತುಂಬಾ ಕಷ್ಟ ಇದೆ ಅಂದ್ಕೊಂಡ್ವಿ. ಬಟ್ ನಮ್ಮ ಏನು ಶ್ರೇಯಸ್ ಅಯ್ಯರ್ ಮತ್ತೆ ಅಕ್ಷರ್ ಪಟೇಲ್ ಇದ್ದಾರಲ್ಲ, ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಕೊಟ್ರಲ್ಲ. ಆದ್ಮೇಲೆ
ಅದಾದ್ಮೇಲೆ ನಮ್ಮ ಅಕ್ಷರ್ ಪಟೇಲ್ ಔಟ್ ಆದ್ರು, ಶ್ರೇಯಸ್ ಅಯ್ಯರೂ ಔಟ್ ಆದ್ರು. ಅದಾದ್ಮೇಲೆ ಒಳ್ಳೆ ಇನ್ನೊಂದು ಪಾರ್ಟ್ನರ್ಶಿಪ್ ನಮ್ಮ KL ರಾಹುಲ್ ಮತ್ತೆ ಹಾರ್ದಿಕ್ ಪಾಂಡ್ಯ ಕಡೆಯಿಂದ. ಹಾರ್ದಿಕ್ ಪಾಂಡ್ಯ ಅಗೇನ್ ಒನ್ ಆಫ್ ದ ಬೆಸ್ಟ್ ಬ್ಯಾಟಿಂಗ್ ಗುರು. ಅವ್ರು ಬಂದ್ರೆ ಒಂದು ಆರಾಮಾಗಿ ಆಡೋದಂತನೂ ಇಲ್ಲ. ಇನ್ನೊಂದೇನಂದ್ರೆ ಆಟಿಟ್ಯೂಡ್ ಹೆಂಗಿರುತ್ತೆ ಅಂತ ಹೇಳಿದ್ರೆ ಅವ್ರಿಗೆ ಇದೇನು ರನ್ನೇ ಅಲ್ಲ ಬಿಡ್ರು, ನಾನು ಆರಾಮಾಗಿ ಹೊಡೆದಾಕ್ತೀನಿ ಅನ್ನೋ ಥರ ಇರುತ್ತೆ. ಸೊ ಅದಾದ್ಮೇಲೆ ನಮ್ಮ ಕನ್ನಡಿಗ KL ರಾಹುಲ್ ಒಂದು ಒಳ್ಳೆ ಕ್ಲಾಸ್ ಆಟ ಗುರು, ರೆಸ್ಪಾನ್ಸಿಬಿಲಿಟಿ ತಗೊಂಡು ಆಡಿದ್ದು ಸೆಮಿಫೈನಲಲ್ಲೂ ಕೂಡ ಫೈನಲಲ್ಲೂ ಕೂಡ. ಸೊ ಮ್ಯಾಚ್ನ ಮುಗಿಸ್ತಾರೆ. KL ರಾಹುಲ್ ಮತ್ತೆ ಹಾರ್ದಿಕ್ ಪಾಂಡ್ಯ ಔಟ್ ಆಗ್ತಾರೆ, ಬಟ್ ಜಡೇಜಾ ಬಂದ್ಬಿಟ್ಟು ಫೈನಲ್ ಜಡೇಜಾನೇ ವಿನ್ನಿಂಗ್ ಶಾಟ್ ಹೊಡೆದು ಮ್ಯಾಚ್ನ ಮುಗಿಸ್ತಾರೆ. ಇದ್ರ ಮೂಲಕ ನಮ್ಮ ಭಾರತ ICC ಚಾಂಪಿಯನ್ಸ್ ಟ್ರೋಫಿ 2025ನ ವಿನ್ ಆಗುತ್ತೆ. ಪಾಕಿಸ್ತಾನ್ ಅಂತ ತಾವು ಹೋಸ್ಟು, ತಾವು ವಿನ್ ಆಗ್ತೀವಿ ಅಂತ ಏನೇನೋ ಹೇಳ್ಕೊಂತಿದ್ರು, ಯಾವುದೂ ಆಗಿಲ್ಲ. ನಮ್ಮ ಭಾರತ ಹೋಗಿ ಆ ನೆಲದಲ್ಲಿ, ಪಾಕಿಸ್ತಾನಲ್ಲ ದುಬೈಯಲ್ಲಿ ಹೋಗಿ ಚಾಂಪಿಯನ್ಸ್ ಟ್ರೋಫಿನ ತಮ್ಮ ಹೆಗಲ್ ಮೇಲೆ ಇಟ್ಕೊಂಡು ಇವಾಗ ಮನೆ ಕಡೆ ಹೊರಟಿದ್ದಾರೆ. ಸೂಪರ್ ಆಗಿರೋ ಒನ್ ಆಫ್ ದಿ ಬೆಸ್ಟ್ ಟೂರ್ನಮೆಂಟ್. ರೋಹಿತ್ ಶರ್ಮಾಗೆ ಕಂಟಿನ್ಯೂಸ್ ಆಗಿ 2ನೇ ICC ಟ್ರೋಫಿ ಕೈಗೆ ಬರ್ತಾ ಇರೋದು. ಒನ್ ಆಫ್ ದ ಬೆಸ್ಟ್ ಕ್ಯಾಪ್ಟನ್ ಅಂತ ಹೇಳ್ತೀನಿ. ಯಾವುದೇ ರೀತಿಲಾಗಿರಲಿ, ನೀವು ಸ್ಪಿನ್ನರ್ಸ್ಗಳು 4 ಸ್ಪಿನ್ನರ್ಸ್ಗಳನ್ನ ಇಟ್ಕೊಂಡು ಆಡಿಸ್ಬೇಕು, ಮ್ಯಾಚ್ನ ಗೆಲ್ಲಿಸ್ಬೇಕು ಅಂತ ಹೇಳಿದ್ರೆ ಕ್ಯಾಪ್ಟನ್ಸಿ ತುಂಬಾನೇ ಮುಖ್ಯ ಆಗುತ್ತೆ. ಅದು ಎಲ್ಲೂ ಮಿಸ್ ಮಾಡದೆ ಒಂದು ಒಳ್ಳೆ ಜವಾಬ್ದಾರಿ ತಗೊಂಡು ಕ್ಯಾಪ್ಟನ್ಸಿ ಮಾಡಿದ್ದು ನಮ್ಮ ರೋಹಿತ್ ಶರ್ಮಾ. ಕ್ರೆಡಿಟ್ ಕೊಡಲೇಬೇಕು ನಾವು. ಸೊ ಈ ಥರ ಮ್ಯಾಚ್ನ ವಿನ್ ಆಗಿದ್ದೀವಿ, ಎಲ್ಲರೂ ಖುಷಿಯಾಗಿರ್ತಾರೆ, ಎಲ್ಲರೂ ಚೆನ್ನಾಗಿ ಆಡಿದ್ರು ಅಂತ ಹೇಳ್ಬೋದು. ಇಲ್ಲಿ ಯಾರ್ದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಇನ್ನೊಂದು ಮೊಹಮ್ಮದ್ ಶಮಿ, ಇವ್ರದ್ದು 10 ಟೂರ್ನಮೆಂಟ್ ಆಯ್ತಂತೆ ಗುರು. ಇವರು ICC ಫೈನಲ್ಸ್ಗೆ ಸೆಮಿಫೈನಲ್ಸ್ಗೆಲ್ಲ ಹೋಗಿ ಯಾವುದು ಕಪ್ಪು ಎತ್ತಕ್ಕೆ ಆಗಿರಲಿಲ್ಲ. ನೋಡಿ ಇವತ್ತು ಕಪ್ಪನ್ನ ಕೂಡ ಎತ್ಕೊಂಡ್ಬಂದ್ರು. ಮತ್ತು ನಮ್ಮ ಬುಮ್ರಾ ಕಮ್ಮಿ, ಎಲ್ಲೂ ನಮ್ಗೆ ಕಮ್ಮಿ ಅಂತ ಎಲ್ಲೂ ಅನಿಸಿಲ್ಲ. ಬುಮ್ರಾ ಇಲ್ಲದೆ ಇದ್ರೂ ನಮ್ಮ ಟೀಮ್ ಕಮ್ಮಿ ಅಂತ ಎಲ್ಲೂ ಅನಿಸಿಲ್ಲ. ವರುಣ್ ಚಕ್ರವರ್ತಿ ಆಗಲಿ, ಬೇರೆಯವರಾಗಲಿ ತುಂಬಾ ಒಳ್ಳೆ ಒಂದು ಎಫರ್ಟ್ ಹಾಕಿದ್ರು. ಎಲ್ರಿಗೂ ಆಟ ಸಿಗದೆ ಇದ್ರೆ, ಫಾರ್ ಎಕ್ಸಾಂಪಲ್ ರಿಷಬ್ ಪಂತ್ ಸಿಕ್ಕಿಲ್ಲ, ಹರ್ಷಿತ್ ರಾಣಾ ಒಂದು 2 ಮ್ಯಾಚ್ ಆಡಿದ್ರು ಅಷ್ಟೇ. ಅದಾದ್ಮೇಲೆ ನಮ್ಮ ಹರ್ಷದೀಪ್ ಸಿಂಗ್ಗೆ ಸಿಕ್ಕಿಲ್ಲ. ಸೊ ಇವರೆಲ್ಲನೂ ಆಡದೆ ಇದ್ರೂ ಕೂಡ ಒಂದು ಒಳ್ಳೆ ಟೀಮ್ ಆಗಿ ಹೋದ್ರು, ಗೆದ್ರು. ಇವಾಗ ಒಳ್ಳೆ ವಿಕ್ಟ್ರಿ, ಟ್ರೋಫಿ ಜೊತೆ ಮನೆಗೆ ಬರ್ತಿದ್ದಾರೆ. ಸೊ ತುಂಬಾ ಖುಷಿ ಆಯಿತು. ICC ಇವೆಂಟ್ ಅಂತೂ ಸೂಪರ್ ಆಗಿತ್ತು. ನೀವೆಲ್ಲ ಎಂಜಾಯ್ ಮಾಡಿದ್ರಿ ಅಂದ್ಕೊತೀನಿ. ನನ್ನ ವೀಡಿಯೋಸ್ನ ಕೂಡ ಎಂಜಾಯ್ ಮಾಡಿದ್ರಿ ಅಂದ್ಕೊತೀನಿ. ಸೊ ಹಾಗೆ ಬರ್ತೀನಿ ಮುಂದಿನ ಅಪ್ಡೇಟ್. ಇನ್ನೇನು IPL ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ದಿನದಲ್ಲೇ. RCB ಫ್ಯಾನ್ಸ್ಗಳು ಯಾರ್ಯಾರು ಇದ್ದೀರಾ ವೇಟ್ ಮಾಡ್ತಾ ಇರಿ. RCB ಮ್ಯಾಚ್ ಇದ್ದಾಗೆಲ್ಲ ಅಪ್ಡೇಟ್ನ ತೊಗೊಂಡ್ಬರ್ತೀನಿ ನಿಮಗೋಸ್ಕರ. ಸೊ ಹಂಗಾದರೆ ಸಿಗೋಣ ಮುಂದಿನ ಅಪ್ಡೇಟ್, ಮುಂದಿನ ವಿಡಿಯೋ ಜೊತೆಗೆ. ಅಲ್ಲಿ ತನಕ ಬಾಯ್.